ವಿಡಿಯೋ ನೋಡೋಣ ಅಂತ ಮೊಬೈಲ್ನಲ್ಲಿ ತೆಗೆದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ. ಬಟ್ ವಿಡಿಯೋ ಕ್ಲಿಕ್ ಮಾಡಿದ್ರು ಕೆಳಗಡೆ ಮೇಲ್ಗಡೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನೋಡೋದನ್ನ ಮೊದಲು ಬಿಡು. ನಾಳೆ ಅಂತ ಅದೆಷ್ಟು ನಾಳೆಗಳನ್ನು ಮುಂದಿಡ್ತೀರಾ? ಹಿಂದೆ ಈಗಲೇ ಎಂದು ಮುನ್ನಡೆಯಿರಿ, ಬದಲಾಗುವುದು ನಿಮ್ಮ ಭವಿಷ್ಯ. ನಾನು ಹೇಳುವ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ. ಹಾಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋಗೆ ಬಂದಿದ್ದೀರಾ ಅಂದರೆ ನಿಮ್ಮ ಲೈಫ್ ಚೇಂಜ್ ಮಾಡಲು ಬಂದಿದ್ದೀರಾ. ಚೇಂಜ್ ಮಾಡಬೇಕೆಂದರೆ ಒಂದು ದಿನದಲ್ಲಿ ಏನೂ ಆಗುವುದಿಲ್ಲ, ಒಂದಲ್ಲ ಒಂದು ದಿನ ಹಾದೇ ಆಗುತ್ತದೆ. ಅಲ್ಲಿಯವರೆಗೂ ನಿಮ್ಮ ತಾಳ್ಮೆ ನಿಮ್ಮ ಹತ್ತಿರ ಇರಬೇಕು. ನೀವು ಹೊಂದಿಕೊಳ್ಳಬಹುದು, ನಾನು ಏನು ಕೆಲಸ ಮಾಡಲಿ, ಹೇಗೆ ಮಾಡಲಿ, ನನ್ನಿಂದ ಯಾರಿಗೆ ಏನು ಸಹಾಯ ಆಗುತ್ತದೆ, ನಾನು ಏನಕ್ಕೆ ಕೆಲಸ ಮಾಡಬೇಕೆಂದು ಅನ್ನಿಸಬಹುದು. ಆದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನಂಬಿರುತ್ತಾರೆ. ಓದುವಾಗ ನನ್ನ ಮಗ ಇವತ್ತಲ್ಲ ನಾಳೆ ಒಂದು ಹಂತಕ್ಕೆ ಬರುತ್ತಾನೆ ಎಂದು ನಿಮ್ಮನ್ನು ಸ್ಕೂಲು ಹಾಗೂ ಕಾಲೇಜುಗಳಿಗೆ ಕಳಿಸುತ್ತಾರೆ. ಅವರಿಗೆ ಯಾವತ್ತಿಗೂ ಅವಮಾನವಾಗದಂತೆ ನಡೆದುಕೊಳ್ಳಿ. ಓದದೇ ಇದ್ದರೆ, ನೀವು ಕೆಲಸ ಮಾಡಲು ಇದ್ದರೆ ಕೆಲಸ ನಾಳೆ ಮಾಡೋಣ, ಇಲ್ಲ ಮುಂದಿನ ತಿಂಗಳು ಮಾಡೋಣ, ಮುಂದಿಯರ್ ಮಾಡೋಣ ಅಂತ ಅದೆಷ್ಟು ದಿನ ಮುಂದೆ ಹೋಗ್ತೀರಾ? ಹಿಂಗೆ ಹೋಗ್ತಾ ಇದ್ರೆ ನಿಮ್ಮ ತಂದೆ ತಾಯಿಗೂ ಅಲ್ಲ ನಿಮಗೂ ಕೂಡ ಯಾರು ಬೆಲೆ ಕೊಡೋದಿಲ್ಲ. ಹಾಗೆ ಆಗುತ್ತದೆ ನಿಮ್ಮ ಲೈಫ್. ಮೊದಲು ಅಲ್ಲಿ ಇಲ್ಲಿ ಸುತ್ತುವುದನ್ನು ಬಿಟ್ಟು ನೀವು ನಿಮ್ಮ ಗುರಿಯ ಕಡೆಗೆ ಗಮನವಿರಲಿ. ನೀವು ಅಂದುಕೊಂಡ ಕಡೆಗೆ ಯಾರೂ ಬರುವುದಿಲ್ಲ. ನೀವು ನಿಮ್ಮ ಗುರಿಯನ್ನು ತಲುಪಲು ನೀವೇ ಹೋಗಬೇಕು. ನಿಮ್ಮ ತಂದೆ ತಾಯಿಯರನ್ನು ನೆನಪಿಸಿಕೊಳ್ಳಿ. ನಿಮ್ಮ ತಂದೆ ತಾಯಿ ಪಡುತ್ತಿರುವ ಕಷ್ಟಗಳನ್ನು ದಿನಕ್ಕೆ ಒಂದು ಸಾರಿ ನೆನಪಿಸಿಕೊಳ್ಳಿ. ಅವರು ಪಡುತ್ತಿರುವುದು ನಿಮಗಾಗಿ. ನನ್ನ ಮಗ ಅಥವಾ ಮಗಳ ಮುಂದೆ ಒಂದಲ್ಲ ಒಂದು ದಿನ ಒಂದು ಹಂತಕ್ಕೆ ಬರುತ್ತಾರೆ ಅನ್ನುವ ಕಾರಣಕ್ಕೆ ನಿಮ್ಮನ್ನು ನಂಬಿರುತ್ತಾರೆ. ನೀವು ಅವರಿಗೆ ಯಾವತ್ತೂ ಅವಮಾನ ಮಾಡದಂತೆ ನಡೆದುಕೊಳ್ಳಿ. ನೀನು ಕೆಳಗೆ ಬಿದ್ದಾಗ ನಗಲು ಇದ್ದೇ ಇರುತ್ತಾರೆ, ಆದರೆ ಅವರಿಗೆ ಹೆದರಬೇಡ. ನೀನು ನಿನ್ನ ಗುರಿಯ ಕಡೆಗೆ ನಡೆ. ಹಿಂದೆ ಯಾವತ್ತೇ ಆಗಲಿ ಯಾರಿಗೂ ನಿನ್ನ ನೋಡಿ ನಕ್ಕವರೆಲ್ಲ ನಿನ್ನನ್ನು ಮನೆ ಮುಂದೆ ಬಂದು ಹುಡಿಕೊಂಡು ಗೌರವಿಸಬೇಕು. ಅದನ್ನು ನೋಡಿ ನಿಮ್ಮ ತಂದೆ ತಾಯಿ ಸಂತೋಷ ಪಡುತ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಮೊದಲು ಮೂರ್ಖರ ಜೊತೆಗೆ ವಾದ ಮಾಡೋದನ್ನು ಬಿಡಿ, ಯಾಕೆಂದರೆ ಜ್ಞಾನವು ಹಾಳಾಗುತ್ತದೆ, ನಿಮ್ಮ ಸಮಯವು ಕೂಡ ಹಾಳಾಗುತ್ತದೆ. ಹಾಳಾಗುವುದರ ಬದಲು ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಗುರಿಯ ಕಡೆಗೆ ಹೋಗಿ. ಲೈಫ್ನಲ್ಲಿ ಬಿದ್ದಾಗ ಯಾರು ಬರುವುದಿಲ್ಲ, ನಿಮ್ಮ ತಂದೆ ತಾಯಿ ಅಷ್ಟೇ ನಿಮ್ಮ ಜೀವನ. ನೀವು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಇವರನ್ನು ತೀಟೆ ಮಾಡುವುದನ್ನು ಬಿಟ್ಟು ನೀವು ನಿಮ್ಮ ಗುರಿಯ ಕಡೆಗೆ ಗಮನವಿರಲಿ. ಯಾವುದೇ ಕಾರಣಕ್ಕೂ ಯಾರೂ ಬರುವುದಿಲ್ಲ ನಿಮ್ಮ ಲೈಫ್ನಲ್ಲಿ. ನೀವೇ ಬದಲಾಗಬೇಕು. ನಾಳೆ ಬದಲಾಗ್ತೀನಿ ಅಂತ ನಿಮ್ಮ ಲೈಫ್ ನೋಡಿ. ನಿಮ್ಮ ಸಮಯ ಕಡಿಮೆ ಇದೆ. ನಿಮ್ಮ ಸಮಯದಲ್ಲಿ ನೀವೇ ಏನಾದರೂ ಮಾಡಬೇಕು. ಅದನ್ನು ಯಾರು ಬಂದು ಮಾಡುವುದಿಲ್ಲ. ಒಂದು ಸಣ್ಣ ಉದಾಹರಣೆ. ನಿಮ್ಮ ಲೈಫ್ನಲ್ಲಿ ನೀವು ಚಿಕ್ಕವರಾಗಿದ್ದಾಗ ನಿಮಗೆ ನಡೆಯಲು ಬರ್ತಾ ಇರಲಿಲ್ಲ, ಆದರೆ ನಿಮ್ಮ ತಂದೆ ತಾಯಿ ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಿದ್ದರು. ಆದರೆ ನೀವು ಬೀಳ್ತಾ ಇದ್ರಿ, ನಿಮಗೆ ಗಾಯಗಳಾಗ್ತಿದ್ವು. ಆದರೂ ನೀವು ಬಿದ್ದರೂ ಕೂಡ ಎದ್ದು ನಿಂತು ನಡೆಯಲು ಪ್ರಯತ್ನ ಪಡುತ್ತಾ ಇದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ನೀವು ನಡೆಯುತ್ತಿದ್ದೀರಾ. ಅಂಥದ್ದೇ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಯಾರಾದರೂ ಕೇಳಿದರೆ ನಡೆಯಲು ಬರುತ್ತದೆ ಎಂದರೆ ನೀವು ಹೇಳ್ತೀರಾ, ಇದೆಂತ ದೊಡ್ಡ ಪ್ರಶ್ನೆ, ನನಗೆ ನಡೆಯಕ್ಕೆ ಬರುತ್ತಾ ಅಂತ ಕೇಳ್ತಿದ್ದೀರಾ ಅಂತ ಹೇಳ್ತೀರಾ ನೀವು. ಅಂಥದ್ದೇ ಒಂದು ದಿನ ಇವತ್ತು ಎದುರಾಗಿದೆ ನಿಮಗೆ ಎಲ್ಲ ಕೆಲಸವೂ ಬರುತ್ತದೆ, ಎಲ್ಲದೂ ತಿಳಿಯುತ್ತದೆ. ನೀವು ತಿಳಿದುಕೊಂಡು ನೀವು ನಿಮ್ಮ ಕೆಲಸದ ಹಾಗೂ ಗುರಿಯ ಕಡೆಗೆ ತಲುಪಿದರೆ ನಿಮಗೆ ಎಲ್ಲವೂ ಸಿಕ್ಕೇ ಸಿಗುತ್ತದೆ. ಒಂದು ಹೇಳ್ತೀನಿ ಕೇಳು. ನೀನು ಸುಮ್ಮನೆ ಆ ಫಂಕ್ಷನ್ಗೆ ಹೋಗ್ನಿ, ಈ ಫಂಕ್ಷನ್ಗೆ ಹೋಗ್ನಿ ಅಂತ ಕರೆದಿಲ್ಲದೆ ಇರೋ ಫಂಕ್ಷನ್ಗೂ ಎಲ್ಲ ಹೋಗೋದನ್ನ ಮೊದಲು ಬಿಡು. ನೀನು ಕರೆದಿರೋ ಫಂಕ್ಷನಿಗೆ ಹೋಗದೆ ಇರಬೇಡ. ಲೇಟಾಗಿ ಇನ್ವೆಸ್ಟ್ ಮಾಡಿದ್ರೆ ಬರಲ್ಲ ಅಂತ ಹೇಳು. ಯಾಕೆಂದರೆ ಅವ್ರಿಗೆಲ್ಲ ಇರೋ ಗೌರವ ಬೆಲೆ ನಿನಗೂ ಇದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡಬಾರ್ದು. ನಮ್ಮ ಬಗ್ಗೆ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ಈ ಥರ ಇದ್ರೆ ಮಾತ್ರ ನಾವು ಲೈಫಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ. ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಪ್ರಪಂಚದಲ್ಲಿ ತಪ್ಪನೆ ಮಾಡದೇ ಇರೋರು ಎಷ್ಟು ಜನ ಇದ್ದಾರೆ? ಇಲ್ಲ. ಪ್ರಪಂಚದಲ್ಲಿ ಅಳದೇ ಇರೋರು ಎಷ್ಟು ಜನ ಇದ್ದಾರೆ? ಯಾರೂ ಇಲ್ಲ. ಪ್ರಪಂಚದಲ್ಲಿ ತುಂಬಾ ಒಳ್ಳೆಯವರು ಎಷ್ಟು ಜನ ಇದ್ದಾರೆ? ಯಾರು ಇಲ್ಲ. ಈ ಮಧ್ಯದಲ್ಲಿ ತಿದ್ದಿಕೊಂಡವರು ಎಷ್ಟು ಜನ ಇದ್ದಾರೆ? ಬಹಳಷ್ಟು ಜನ ಇದ್ದಾರೆ ತಾನೆ. ಬೆಳೆದು ಮುಂದೆ ಹೋದವರು ಎಷ್ಟು ಜನ ಇದ್ದಾರೆ? ತುಂಬಾ ಇದ್ದಾರೆ. ಬಹಳಷ್ಟು ಜನ ತಿದ್ದಿಕೊಂಡಿದ್ದಾರೆ ತಾನೆ. ಇಷ್ಟೇ ಜೀವನ, ನೀವು ತಿದ್ದಿಕೊಳ್ಳಿ. ಇಲ್ಲಿ ಎಂಥ ಕೆಟ್ಟ ಘಟನೆ ಹಾಗೂ ಕೆಟ್ಟ ಕೆಲಸ ನಡೆದಿದ್ದರೂ ಅದನ್ನು ಮರೆತು ಇಂದು ಮುಂದೆ ನಡೆಯಿರಿ. ನೀವು ನಿಮ್ಮ ಗುರಿಯ ಕಡೆ ತಲುಪಿ. ನೋಡಿ, ನಿಮ್ಮ ಲೈಫ್ನಲ್ಲಿ ಏನಾಗಿದೆ ಇದುವರೆಗೂ ಅದನ್ನೆಲ್ಲ ಮರೆತು ಬಿಡಿ. ನೀವು ಇದುವರೆಗೂ ಅದು ಇದು ಎಲ್ಲ ಸೇರಿ 6 ಲಕ್ಷ 7 ಲಕ್ಷ ಮಿನಿಮಮ್ ಅಂದ್ರೆ ಸಾಲ ಮಾಡಿದ್ದೀರಾ ಅಂತ ಅಂದುಕೊಳ್ಳಿ. ಆದರೆ ಅದನ್ನು ತೀರಿಸಲು
ಆಗೋದಿಲ್ಲ ಅಂತ ಎಂದು ಅಂದುಕೊಳ್ಳಬೇಡಿ. ನಿಮ್ಮ ಕೈಯಲ್ಲಿ ಎಲ್ಲವೂ ಆಗುತ್ತದೆ. ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡಬಹುದು. 6ರಿಂದ 7 ಲಕ್ಷ ಸಾಲ ಇದೆ ಎಂದುಕೊಳ್ಳಿ. ಆದರೆ ಇಂದಿನಿಂದ ನೀವು ದುಡಿಯಲು ಪ್ರಯತ್ನ ಮಾಡಿ. ಇಂದ ನೀವು ಪ್ರಯತ್ನ ಪಟ್ಟರೆ 5 ಅಲ್ಲ 6 ವರ್ಷಕ್ಕೆ ಆಗಲೇಳು ನಾನು ತೀರಿಸುತ್ತೇನೆ ಎಂಬ ಛಲ ಹಾಗೂ ಹಠವನ್ನು ನೀವು ಯಾವತ್ತಿಗೂ ಬಿಡಬೇಡಿ. ನೋಡಿ, ನೀವು ಲೈಫ್ನಲ್ಲಿ ಸೋತಿದ್ದೀರಾ ಎಂದರೆ ಯಾರೂ ಕೂಡ ನಿಮಗಾಗಿ ಕಾಯುತ್ತಾ ಕೂಳಲ್ಲ. ಎಲ್ಲ ಚೆನ್ನಾಗಿ ಗೊತ್ತಿರಲಿ. ಜಗತ್ತಿನ ಸಾಧಕರ ಪಟ್ಟಿಯನ್ನು ಒಂದು ಸಾರಿ ತೆಗೆದು ನೋಡಿ. ಹಾಗೆ ನಮ್ಮ ದೇಶದ್ದೇ ಆಗಿರಲಿ ಅಥವಾ ಬೇರೆ ದೇಶದ್ದೇ ಆಗಿರಲಿ, ಸಾಧನೆ ಎನ್ನುವುದು ರಾತ್ರೋರಾತ್ರಿ ಎಂದು ನಡೆದಿರುವುದಲ್ಲ. ರಾತ್ರೋರಾತ್ರಿ ಸಾಧನೆಯ ಆದರೆ ಅದು ಚರಿತ್ರೆಯಲ್ಲಿ ಉಳಿದಿಲ್ಲ. ಆದರೆ ನೀವು ಹೇಳಬಹುದು ಕಳ್ಳತನ ಅದು ಇದು ಅಂತ, ಆದರೆ ಅವು ಎಲ್ಲ ಸಾಧನೆಗಳಲ್ಲ. ಓದಿ ದಡ್ಡನಾಗಿರುವ ಉದಾಹರಣೆ ಇರಬಹುದು. ದುಡಿದು ಬಡವನಾಗಿರುವ ಉದಾಹರಣೆ ಇರಬಹುದು. ನೀನು ಓದದಲೇ ಬುದ್ಧಿವಂತನಾಗಿರುವ ಉದಾಹರಣೆ ಇಲ್ಲ. ಸ್ವಲ್ಪ ಪ್ರಯತ್ನ ಮಾಡದೆ ಕೆಲಸದಲ್ಲಿ ಶ್ರೀಮಂತನಾಗಿರುವ ಉದಾಹರಣೆ ಜಗತ್ತಿನಲ್ಲೇ ಇಲ್ಲ. ಹಾಗೆ ನಾವು ಯಾವುದೇ ಕೆಲಸವನ್ನು ಮಾಡದೇ ಇದ್ದರೆ ಶ್ರೀಮಂತರು ಅಲ್ಲ, ಮುಂದೆ ಬರಲು ಕೂಡ ಸಾಧ್ಯವಾಗುವುದಿಲ್ಲ. ನೀನು ಲೈಫ್ನಲ್ಲಿ ಮುಂದೆ ಬರಲ್ಲ ಅಂತ ಯಾರು ಹೇಳಿದ್ದು? ನೀನೇ ಪ್ರಯತ್ನ ಪಡದೆ ನನ್ನ ಕೈಲಿ ಅದು ಆಗಲ್ಲ ಇದು ಆಗಲ್ಲ ಅಂತ ಅಂದುಕೊಂಡು ನೀನೇ ನನ್ನಿಂದ ಆಗದು ಎಂದು ಸಾಧನೆ ಮಾಡಲ್ದೆ ಕುಳಿತುಕೊಂಡಿರುವುದು ನೀನು. ಅದಕ್ಕೆ ನಿನ್ನ ಕೈಲಿ ಏನೂ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ನೀನೇ ಅಂದುಕೊಳ್ಳುತ್ತಿದ್ದೀಯಾ ನನ್ನ ಕೈಲಿ ಆಗೋದಿಲ್ಲ ಅಂತ. ಕಂಪನಿಗಳು ಹಾಗೂ ವೆಹಿಕಲ್ಸ್ಗಳು ಅದು ಇದು ಎಲ್ಲ ಕರೆಂಟು ಎಲ್ಲ ಮನುಷ್ಯರು ತಾನೇ ಸೃಷ್ಟಿ ಮಾಡಿದ್ದು. ಹಾಗಾದರೆ ನಿನ್ನ ಕೈಲಿ ಏಕೆ ಆಗುವುದಿಲ್ಲ?